ಗುಡ್ ಮಾರ್ನಿಂಗ್ ಎಲ್ರಿಗೂ. ಟರಕೋಟ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಾನು ಶೇರ್ ಮಾಡ್ತಾ ಇರೋದು ಬಂದು ಜನಪದ ಲೋಕೋತ್ಸವ 2025 ಫೆಬ್ರವರಿ 8-9 ಈ ಕಾರ್ಯಕ್ರಮ ನಡೀತು. ಈ ಜನಪದ ಲೋಕ ಬಂದು ದಲ್ಲಿದೆ. ಈ ಜನಪದ ಲೋಕದವರು ವರ್ಷಕ್ಕೆ ಒಂದು ಸಲ ಜನಪದ ಲೋಕೋತ್ಸವ ಅಂತ ಮಾಡ್ತಾರೆ. ಅದರಲ್ಲಿ 2 ದಿನ ಕಾರ್ಯಕ್ರಮ ಇರುತ್ತೆ. ಪ್ರತಿಯೊಂದು ಡಿಸ್ಟಿಕ್ಕು ಅವ್ರವ್ರದ ಜನಾಂಗ ಅಂದರೆ ಅವ್ರವ್ರದ ಜನಪದ ಸಾಂಗ್ಸು ಮತ್ತು ಡ್ಯಾನ್ಸು ಎಲ್ಲ ಕಾರ್ಯಕ್ರಮ ಎಲ್ಲ ಚೆನ್ನಾಗೇ ಮಾಡಿಕೊಡ್ತಾರೆ. ಇವರು ಅರೇಂಜ್ ಮಾಡಿರ್ತಾರೆ ಜನಪದ ಲೋಕದವರು. ತುಂಬ ಚೆನ್ನಾಗೆ ಪ್ರೋಗ್ರಾಮು ಬರುತ್ತೆ. ಯಾರೆಲ್ಲ ನೋಡಿಲ್ಲ ಅಂದರೆ ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಇವರು ಆರ್ಗನೈಸ್ ಮಾಡ್ತಾರೆ. ಅದರಲ್ಲಿ ಕರಕುಶಲತೆಯ ಮಾರಾಟ ಆಗುತ್ತೆ. ಅದರಲ್ಲಿ ನನಗೊಂದು ಒಳ್ಳೆ ಅವಕಾಶ ಸಿಕ್ತು. ನನ್ನ ಟರಕೋಟ ಜ್ಯುವೆಲ್ಲರಿ ಅಂದರೆ ಮಣ್ಣಿನ ಆಭರಣಗಳು ಮಾರೋಕ್ಕೆ ಒಂದು ಅವಕಾಶ ಸಿಕ್ತು. ಇಲ್ಲಿ ಫ್ರೀ ಸ್ಟಾಲ್ ಆಗಿರುತ್ತೆ ನೋಡಿ, ಇದೇ ಸ್ಟಾಲ್ ಕೌಂಟ್ರು. ನಾನು ಹೋದಾಗ ಅಲ್ಲಿ ಅರೇಂಜ್ ಮಾಡಿಕೊಡ್ತಾಯಿದ್ರು ಎಲ್ರಿಗೂ, ಅಲ್ಲಿ ಬಂದಿರೋರ್ಗೆಲ್ರಿಗೂ. ಸೊ ನನಗೆ ತುಂಬಾ ಖುಷಿ ಆಯಿತು. ಈ ಜನಪದ ಲೋಕದಲ್ಲಿ ನನ್ನ ಮಣ್ಣಿನ ಆಭರಣಗಳು ಮಾರಾಟ ಆಗೋಕ್ಕೆ ತುಂಬ ಅವಕಾಶನೇ ಸಿಕ್ತು ಮತ್ತು ತುಂಬ ನನಗೆ ವ್ಯಾಪಾರ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಪ್ರತಿದಿನ ಓಪನ್ ಇರುತ್ತೆ. ವರ್ಷಕ್ಕೆ ಇದು ಜನಪದ ಲೋಕೋತ್ಸವ ಅಂತ ಮಾಡ್ತಾರಲ್ಲ, ಆ ಟೈಮಲ್ಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ ಎಂಟ್ರಿ ಫೀಸು. ಬಟ್ ಬಾಕಿ ದಿನ ದೊಡ್ಡವ್ರಿಗೆ 100 ರೂಪಾಯಿ ಇರುತ್ತೆ, ಚಿಕ್ಕ ಮಕ್ಕಳಿಗೆ 50 ರೂಪಾಯಿ ಇರುತ್ತೆ. ಜನಪದ ಲೋಕದವರು ಪ್ರತಿಯೊಬ್ಬ ಅಲ್ಲಿ ಬಂದಿರೋ ಸ್ಟೂಡೆಂಟ್ಸ್ಗೆಲ್ರಿಗೂ ಕೂಡ ಮಲ್ಕೊಳ್ಳೋಕ್ಕೆ ಮತ್ತು ಬೆಳಗ್ಗೆ ಟಿಫನ್ ಎಲ್ಲ ವ್ಯವಸ್ಥೆಗಳೆಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ನಾನು ಬಂದಿದ್ದ ದಿನ ಜನಪದ ಲೋಕದ ಒಳಗಡೆ ಹೋಗಿ ಏನೇನಿದೆ ಅಂತ ನೋಡ್ಕೊಂಬರೋಕ್ಕೆ ನನಗೆ ಟೈಮ್ ಸಾಕಾಗಲಿಲ್ಲ. ಯಾಕಂದರೆ ನಾನು ಬಂದಿದ್ದು 9:30 ಆಗಿತ್ತು. 10:30 ಒಳಗಡೆ ನನ್ನ ಪ್ರಾಡಕ್ಟ್ನೆಲ್ಲ ನೀಟಾಗಿ ಪ್ರೆಸೆಂಟ್ ಮಾಡಬೇಕಾಗಿತ್ತು. 10:30ಗೆ ಇನಾಗ್ರೇಷನ್ ಇತ್ತು, ಅಷ್ಟರೊಳಗಡೆ ಮಾಡ್ಕೋಬೇಕಾಗಿತ್ತು. ಸೊ ನನಗೆ ಒಳಗಡೆ ಹೋಗೋಕ್ಕಾಗಲಿಲ್ಲ. ಇಲ್ಲಿ ನೋಡಿ, ಇದು ಸಿದ್ಧಿ ಜನಾಂಗ, ಇವ್ರದ್ದು ಡ್ಯಾನ್ಸ್ ಮತ್ತು ಸಾಂಗ್ ಕೂಡ ಇತ್ತು. ನನಗೆ ಕಡೇ ದಿನ ಬೇಗನೆ ಕ್ಲೋಸ್ ಮಾಡಿ ಹೋದಾಗ 2 ಕಾರ್ಯಕ್ರಮ ನೋಡೋಕ್ಕೊಂದು ಅವಕಾಶ ಸಿಕ್ತು. ಒಂದು ಬಂದು ಸಿದ್ಧಿ ಜನಾಂಗದವ್ರದ್ದು ಡ್ಯಾನ್ಸ್ ಮತ್ತು ಇನ್ನೊಂದು ಬಂದು ಕೋಲು ಡ್ಯಾನ್ಸ್ ಅಂತ, ಉದ್ದು ಕೋಲ್ ಕಟ್ಕೊಂಡು ಕಾಲಿಗೆ ಡ್ಯಾನ್ಸ್ ಮಾಡ್ತಾರೆ. ಅದನ್ನು ನಾನು ಲಾಸ್ಟಲ್ಲಿ ವಿಡಿಯೋ ಹಾಕಿದ್ದೀನಿ, ದಯವಿಟ್ಟು ನೋಡಿ. ಈ ಜನಪದ ಲೋಕದ ಒಳಗಡೆ ಏನೇನಿದೆ ಅಂತ ನಾನು ನೋಡಿ ಎಂಜಾಯ್ ಮಾಡಿ ಹಾಗೆ ವಿಡಿಯೋ ಮಾಡ್ಕೊಂಬಂದು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಿಜ ಹೇಳ್ಬೇಕಾದ್ರೆ ಒಂದು ಸಲ ವಿಸಿಟ್ ಕೊಡೋ ಅಂಥ ಪ್ಲೇಸೇನೆ. ಮಕ್ಕಳಿಗೆಲ್ಲ ನಮ್ಮ ಜನಾಂಗ ಯಾವ್ಯಾವುದಿದೆ, ಬೇರೆ ಬೇರೆ ಪಂಗಡಗಳು ಯಾವ್ಯಾವುದಿದೆ ಅಂತ ಅವರಿಗೆ ತೋರಿಸ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಬೀಸು ಕಂಸಾಳೆ ಅಂತ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನಂಗೆ ಆ ಕಾರ್ಯಕ್ರಮ ನೋಡೋಕ್ಕಾಗಲಿಲ್ಲ. ಯಾಕಂತಂದರೆ ಅದು ಮಧ್ಯಾಹ್ನ ಇತ್ತು ಅನಿಸುತ್ತೆ ಕಾರ್ಯಕ್ರಮ. ನಂಗೆ ಅಲ್ಲಿ ಸ್ಟಾಲಲ್ಲಿ ಇರಬೇಕಾಗಿತ್ತು. ಮತ್ತು ಜನ ಈ ಸಲ ಕಮ್ಮಿ ಅಂತ ಹೇಳ್ತಾಯಿದ್ರು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಪರವಾಗಿಲ್ಲ, ಬಟ್ ಈ ವರ್ಷ ನಿಜವಾಗ್ಲೂ ಜನಪದ ಲೋಕಕ್ಕೆ ಆ ಥರ ಜನ ಬಂದು ಕಾರ್ಯಕ್ರಮ ನೋಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮು ನಾನು ಹೋಗಿದ್ದಿತ್ತು. ನಿಜ ಹೇಳ್ಬೇಕಾದ್ರೆ ಕಾರ್ಯಕ್ರಮ ಇದ್ದು ಗೊತ್ತಾದರೆ ಯಾರಿಗಾರು ಹೋಗಿ ನೋಡ್ಕೊಂಡು ಬನ್ನಿ ಮುಂದಿನ ವರ್ಷ. ನಿಜ ಹೇಳ್ಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ.